ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ತಾ ಇರೋದು ಒಂದು ಒಳ್ಳೆ ಹೇರ್ ರೆಮಿಡಿ. ನಿಮ್ಮ ಕೂದಲು ತುಂಬ ಉದುರ್ತಾ ಇದ್ದರೆ, ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ಹಾಗೂ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ, ಸ್ಪ್ಲಿಟ್ ಎಂಡ್ಸ್ ಆಗಿದ್ರು ಕೂಡ ಈ ಒಂದು ರೆಮಿಡಿ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಬಟ್ ಒಂದು ಯೂಸಿಗೆ ನಮಗೆ ರಿಸಲ್ಟ್ ಸಿಗಬೇಕು ಅಂತಂದರೆ ಅದು ಆಗಲ್ಲ. ಹೋಗ್ತಾ ಹೋಗ್ತಾ ಒಂದು ಟ್ವೈಸ್ ಥ್ರೈಸ್ ಒಂದು 4 ಟೈಮ್ಸ್ ನೀವು ಇದನ್ನ ಜಸ್ಟ್ ಅಪ್ಲೈ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಬೆಸ್ಟ್ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಸಿಗುತ್ತೆ. ಮನೇಲಿ ಸಿಗುವಂಥ ವಸ್ತುಗಳಿಂದ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗಾದರೆ ಯಾವುದದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೊಕೊನಟ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ, ಪ್ಯೂರ್ ಕೊಕೊನಟ್ ಆಯಿಲ್. ಸ್ವಲ್ಪ ಇದು ಬಿಸಿ ಆಗಬೇಕು. ನಿಮ್ಮ ಕೂದಲು ಲೆಂತ್ಗೆ ತಕ್ಕಂತೆ ನೀವು ಆಯಿಲ್ನ ಹಾಕ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ನಾನು ಆಮ್ಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1 ರಿಂದ 2 ಸ್ಪೂನಷ್ಟು ಆಮ್ಲ ಪೌಡರ್ನ ಹಾಕೋಬೇಕು. ಈಗ ಆಮ್ಲ ಪೌಡರ್ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ವಿಚ್ ಈಸ್ ವೆರಿ ವೆರಿ ಗುಡ್ ಫಾರ್ ದ ಹೇರ್ ಗ್ರೋತ್. ಇದು ರೂಟ್ಸ್ನ ಸ್ಟ್ರೆಂಥನಿಂಗ್ ಮಾಡುತ್ತೆ. ಸೊ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡೆ. ಸ್ವಲ್ಪ ಇದು ಬಿಸಿ ಆಯಿಲಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್, ಅದು ಮೆಂತೆ ಕಾಳು 1 ಸ್ಪೂನು. ನಿಮ್ಮ ಮನೆಯಲ್ಲಿ ಮೆಂತೆ ಕಾಳಿನ ಪೌಡರ್ ಇದ್ದರೂ ಕೂಡ ಇನ್ನೂ ಬೆಸ್ಟ್. ಸೊ ಎಲ್ಲವನ್ನು ನಾನು ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಈಗ ಆಯಿಲ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ನಾನು ಹಾಕ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಆಯಿಲಲ್ಲಿ ಬ್ಲೆಂಡ್ ಆಗಿದೆ ಫ್ರೆಂಡ್ಸ್. ಈಗ ನಮ್ಮ ಈ ಹೆಲ್ದಿಯಾಗಿರುವಂತಹ ವೆರಿ ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ ರೆಡಿಯಾಗಿದೆ. ಇದನ್ನು ನಾವು ಫಿಲ್ಟರ್ ಮಾಡ್ಕೋಬೇಕಾ ಅಂತ ಅನ್ನೋವಂತಹ ಡೌಟ್ ಇದ್ದರೆ ಬೇಡ. ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಂತಹ ನೆಸೆಸಿಟಿ ಇಲ್ಲ. ಸ್ವಲ್ಪ ಇದು ಬೆಚ್ಚಗೆ ಆದ ನಂತರ ನೀವು ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಇದನ್ನ ಬೇಕಾದ್ರೆ ನೀವು ಸ್ಟೋರ್ ಕೂಡ ಮಾಡ್ಕೋಬಹುದು. ಇದರಲ್ಲಿರುವಂತಹ ಈ ಆಮ್ಲ ಪೌಡರ್ ಅಂಶ ಹಾಗೂ ಮೆಂತೆ ಕಾಳಿನ ಅಂಶ ಏನಿರುತ್ತೆ ಅದು ಆ ರೆಸಿಡ್ಯೂ ಆಯಿಲ್ನ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ನೀವು ಹಾಕ್ಕೊಂಡಿರುವಂಥ ಬಟ್ಟಲು ಅಥವಾ ಬಾಟಲ್ ಏನೇ ಇದ್ರೂ ಅದು ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊ ನೀವು ಡೈರೆಕ್ಟಾಗಿ ಆಯಿಲ್ನ ಅಪ್ಲೈ ಮಾಡಲ್ಲ. ಇಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಅಂತ ಅಷ್ಟೇ ಈಸಿಯಾಗಿ ಅಪ್ಲೈ ಕೂಡ ಮಾಡಿಕೊಂಡು ಒಂದು 2 to 3 hours ಬಿಟ್ಬಿಟ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕೆಲವರಿಗೆ ಫಸ್ಟ್ ಟೈಮಲ್ಲಿ ರಿಸಲ್ಟ್ ಸಿಗ್ಬೋದು, ಕೆಲವರಿಗೆ ಒಂದು 2 ರಿಂದ 3 ಸರಿ ಹಚ್ಕೊಂಡ ನಂತರ ರಿಸಲ್ಟ್ ಸಿಗ್ಬೋದು. ಬಟ್ ಹಚ್ಕೊಳ್ಳಿ ಪ್ಲೀಸ್, ನಮಗೆ ಇಟ್ಟು. ಸೊ ಬನ್ನಿ ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ಕೊಕೊನಟ್ ಹೇರಲ್ಲಿ ಆಮ್ಲ ಪೌಡರ್ ಹಾಗೂ ಮೆಂತೆ ಕಾಳಿನ ಪೌಡರ್ನ ಹಾಕ್ಕೊಂಡು ನಾನು ಇನ್ಫ್ಯೂಸ್ ಮಾಡಿದ್ದೀನಿ, ಅಂದರೆ ಇದನ್ನ ಕುಕ್ ಮಾಡಿದ್ದೀನಿ. ಸೊ ಈ ಒಂದು ಆಯಿಲ್ ತುಂಬಾ ಬೆನಿಫಿಷಿಯರಿ ನಮ್ಮ ಹೇರ್ಸ್ಗೆ. ಇದನ್ನ ಉದುರು ಹೋಗಿರುವ ಕೂದಲನ್ನು ಕೂಡ ರೀಗ್ರೋತ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಿಮ್ಮ ಕೂದಲಿಗೆ ಶೈನ್ ಕೊಡುತ್ತೆ, ಕೂದಲು ಥಿಕ್ ಮಾಡುತ್ತೆ, ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ಫುಲ್. ನಿಮ್ಮ ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಯಿಂದ ನೀವು ಪಾರಾಗಬಹುದು. ಅಷ್ಟೇ ಅಲ್ಲ, ನಿಮಗೆ ಪ್ರೀ ಮೆಚ್ಯೂರ್ ಗ್ರೇಯಿಂಗ್ ಇದ್ದರೂ ಕೂಡ ಅದನ್ನು ಕೂಡ ಹೋಗಲಾಡಿಸುತ್ತೆ. ಈಗಾಗಲೇ ನಿಮಗೆ ಬಿಳಿ ಕೂದಲು ಇದೆ ಮೇಡಮ್ ಅಂತ ಅನ್ನೋರು ಕೂಡ ಇದು ಹಚ್ತಾ ಹೋಗ್ತಾ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಕ್ಕು ಬಿಳಿ ಕೂದಲು ಕೂಡ ಬ್ಲ್ಯಾಕ್ ಕೂದಲಾಗಿ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಈ ಒಂದು ಬೆಸ್ಟ್ ಹೇರ್ ಆಯಿಲ್. ಇದನ್ನು ನೀವು ಇಟ್ಕೊಂಡು ನೀವು ಒಂದು ಗಾಜಿನ ಬಾಟಲಲ್ಲಿ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇದನ್ನ ನೀವು ವಾರಕ್ಕೆ 1 ರಿಂದ 2 ಸರಿ ಹಚ್ಕೊಂಡ್ರೆ ಸಾಕು, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಫ್ರೆಂಡ್ಸ್, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮೆಂತೆಕಾಳು ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಇದು ಕೂದಲು ರೂಟ್ಸ್ಗೆ ತುಂಬಾ ಶಕ್ತಿ ಕೊಡುತ್ತೆ. ನಿಮ್ಮ ಕೂದಲು ಉದುರೋದು ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಆಮ್ಲ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಇದೆರಡರ ಕಾಂಬಿನೇಷನ್ ನೀವು ಎಷ್ಟು ಇನ್ವೆಸ್ಟ್ ಮಾಡಿ ಎಂಥ ಹೇರ್ ಆಯಿಲ್ ಕೊಂಡ್ಕೊಂಡ್ರು ಕೂಡ ಆ ಒಂದು ಹೇರ್ ಆಯಿಲ್ಸ್ಗಳಲ್ಲಿ ಇದ್ರಲ್ಲಿ ಸಿಗೋಷ್ಟು ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಕೊಕೊನಟ್ ಆಯಿಲ್ ಅಂತೂ ನಮ್ಮ ಕೂದಲಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಇದರಲ್ಲಿ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಇರುತ್ತೆ. ಸೊ ನಿಮ್ಮ ಕೂದಲಲ್ಲಿ ಏನಾದರೂ ಶುಷ್ಕತೆ ಕಳ್ಕೊಂಡಿದ್ರು ಕೂಡ ಮತ್ತೆ ಕಾಂಬ್ಯಾಟ್ ಮಾಡಿ ನಿಮ್ಮ ಕೂದಲಲ್ಲಿ ಮಾಯ್ಶ್ಚರೈಸಿಂಗ್ ಪ್ರಾಪರ್ಟಿ ಲಾಕ್ ಮಾಡಿ ಕಸ್ಪೂರ್ಗಿ ರೀತಿ ಕೂದಲು, ಹುಲ್ಲಿನ ರೀತಿ ಕೂದಲಾಗಿದ್ರೂ ಕೂಡ ನಿಮ್ಮ ಕೂದಲು ಬೌನ್ಸಿ ಆಗುತ್ತೆ, ಶೈನಿ ಆಗುತ್ತೆ ಹಾಗೂ ಲಾಂಗ್ ಲಾಸ್ಟಿಂಗ್ ಥಿಕ್ಕರ್, ಲಾಂಗರ್, ಹೆಲ್ದಿಯರ್, ಶೈನಿಯರ್ ಕೂದಲು ನಿಮ್ಮದಾಗುತ್ತೆ. ಸೊ ನೀವು ಇದನ್ನೇ ಇವತ್ತೇ ಯೂಸ್ ಮಾಡಿ. ಎಲ್ಲ ವಯಸ್ಸಿನವರು ಯೂಸ್ ಮಾಡ್ಬೋದು, ಹೆಣ್ಮಕ್ಳು ಗಂಡ್ಮಕ್ಳು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಯೂಸ್ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸೋದನ್ನು ಮರಿಬೇಡಿ.
ಸೊ ಅಪ್ಲೈ ಮಾಡ್ಕೊಂಡಿದ್ದನ್ನು ನೀವು ನೋಡಿದ್ದೀರಾ. ಅಪ್ಲೈ ಮಾಡಿಕೊಂಡು ಒಂದು 2 ಅವರ್ಸ್ ನಾನು ಹಾಗೆ ಬಿಟ್ಕೊಂಡ್ಬಿಡ್ತೀನಿ. 2 ಅವರ್ಸ್ ಆದಮೇಲೆ ನಾರ್ಮಲ್ ವಾಟ್ರಲ್ಲಿ, ತುಂಬ ಜಾಸ್ತಿ ಬಿಸಿ ಇರೋದು ಬೇಡ, ಲ್ಯೂಕ್ ವಾರ್ಮ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಮೈಲ್ಡ್ ಇರೋ ಶ್ಯಾಂಪೂಲಿ ಹೇರ್ ವಾಶ್ ಮಾಡ್ಕೊಂಬಿಡಿ. ಸೊ ಯು ಕ್ಯಾನ್ ಸಿ ದ ರಿಸಲ್ಟ್. ತುಂಬ ಹಾಕ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ ನೀವು ನೋಡಿರ್ಬೋದು, ಎಷ್ಟು ಒಳ್ಳೆ ಬೆನಿಫಿಟ್ಸ್ ಕೊಡುವಂಥ ಇಂಗ್ರೀಡಿಯೆಂಟ್ಸ್. ಇದನ್ನ ಬೆಸ್ಟ್ ರಿಸಲ್ಟ್ ಅಂತ ಸಿಗುತ್ತೆ. ಸೊ ಈ ರೀತಿ ನೀವು ಹಚ್ಕೊಂಡು ಅಪ್ಲೈ ಮಾಡಿಕೊಂಡು 2 ಅವರ್ಸ್ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ. 2 ಅವರ್ಸ್ ಆದಮೇಲೆ ಹೇರ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. Keep on watching. This is Lekha Priya's multipurpose channel. Don't forget to subscribe, like and share my channel. Friends, you can see the result of my ಬ್ಯೂಟಿಫುಲ್ ಆ್ಯಂಡ್ ಎಫೆಕ್ಟಿವ್ ಆಗಿರುವಂಥ ಹೇರ್ ಆಯಿಲ್ನ ಏನು ತೋರಿಸ್ತಿದ್ನಲ್ಲ, ಅದರ ರಿಸಲ್ಟ್ನ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ನೈಟ್ ಆಗಿದೆ, ಸ್ವಲ್ಪ ಟೈಮ್ ಸಿಕ್ಕಿಲ್ಲ ನನಗೆ ಮಾಡೋಣ, ಕ್ಲಿಪ್ಪಿಂಗ್ ತೋರಿಸೋಣ ರಿಸಲ್ಟ್ನ ಅಂತ. ಸೊ ನೋಡಿ, ಚೆನ್ನಾಗಿ ಸಿಕ್ಕಿದೆ ರಿಸಲ್ಟ್ ಮಾತ್ರ. ಲಿಟ್ರಲಿ ಒಂದು ಕೂದಲು ಕೂಡ ಖಂಡಿತವಾಗಿ ಉದುರ್ತಾ ಇಲ್ಲ ನನಗೆ, ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಕ್ಲಿಪ್ ಹಾಕ್ಕೊಂಡಿದ್ದೀನಿ, ಟಿಕ್ ಚಟ್ಪಟ್ ಕ್ಲಿಪ್, ಪುಟಾಣಿ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಈ ಕ್ಲಿಪ್ ನನ್ನ ತಂಗಿ ಥೈಲ್ಯಾಂಡ್ಗೆ ಆ್ಯಂಡ್ ಆಸ್ಟ್ರೇಲಿಯಾಗೆ ಅಂತ ಹೋದಾಗ ತಂದಿದ್ದು ನನಗೋಸ್ಕರ. ಕ್ಯೂಟ್ ಆಗಿರುವಂತಹ ಒಂದು ಕ್ಲಿಪ್. ಎಸ್, ಸೊ ನೀವು ನೋಡಿಕೊಂಡ್ರೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ. ಸೊ ನನಗೆ ಲಿಟ್ರಲಿ ಒಂದು ಕೂದಲು ಕೂಡ ಉದುರ್ತಾ ಇಲ್ಲ, ನನಗೆ ಬಿಳಿ ಕೂದಲು ಸಮಸ್ಯೆ ಖಂಡಿತ ಇಲ್ಲ, ಡ್ಯಾಂಡ್ರಫ್ ಸಮಸ್ಯೆ ಅಂತೂ ಇಲ್ಲವೇ ಇಲ್ಲ ಅಂತಲೇ ಅನ್ಬೋದು. ಸೊ ನೀವು ಕೂಡ ಈ ರೀತಿಯ ಒಂದು ಹೇರ್ ಆಯಿಲ್ಗಳನ್ನು, ಹೇರ್ ಪ್ಯಾಕ್ಸ್ಗಳನ್ನು, ಬ್ಯೂಟಿ ಪ್ರಾಡಕ್ಟ್ಸ್ ನಾನು ಇನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲಲ್ಲಿ. ಅದನ್ನ ನೀವು ಅಪ್ಲೈ ಮಾಡಿಕೊಂಡು ಈ ರೀತಿ ರಿಸಲ್ಟ್ ಪಡ್ಕೋಬಹುದು ಅಂತ ಕೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ನನ್ನ ವಾಚ್ ಸೆಲ್ ಹೋಗಿದೆ, ಅದನ್ನ ಹಾಕಿಸ್ಬೇಕು, ತುಂಬ ದಿನ ಆಯಿತು. ಎಸ್, ಹಾಕಿಸ್ತೀನಿ. ಈ ರೀತಿ ಹೇಳ್ತಾ ಯು ಆಲ್ ಟೇಕ್ ಕೇರ್. ಲವ್ ಯು, ಬಾಯ್.